ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ನಾನು ಸೋರೆಕಾಯಿ ಉಪಯೋಗಿಸ್ಕೊಂಡು ಪೊಂಗಲ್ ಮಾಡೋದು ಹೇಗೆ, ಸಾಮೆ ಮತ್ತು ಸೋರೆಕಾಯಿ ಎರಡು ಉಪಯೋಗಿಸ್ಕೊಂಡು ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 1 ಕಪ್ಪು ಹೆಸರುಬೇಳೆ, ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ನೋಡ್ತಾ ಇದ್ರಲ್ಲ, ಇದು ಇಷ್ಟು ಚಿಕ್ಕ ಸೋರೆಕಾಯಿ ಆದರೆ ಸಾಕಾಗುತ್ತೆ. ಅದರಲ್ಲಿ 1 ಕಪ್ಪು ಹೆಸರುಬೇಳೆ, 3/4 ಕಪ್ಪು ಸಾಮೆ, ಹಸಿಮೆಣಸಿನ್ಕಾಯಿ 2, ಇಂಗು, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಜೀರಿಗೆ, ಕಾಳುಮೆಣಸು ಹಾಗೆ ಅರಿಶಿನದ ಪುಡಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಬೇಕಾಗುತ್ತೆ. ಈ ಸೋರೆಕಾಯಿ ನಾನು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸಣ್ಣ ಸೋರೆಕಾಯಿ ಇರೋದ್ರಿಂದ ನಾನು ಆ ಪೂರ್ತಿ ಸೋರೆಕಾಯಿನ ಉಪಯೋಗಿಸ್ಕೊಂಡು ನಾನು ಪೊಂಗಲ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಏನು ಹೆಸರು ಬೇಳೆ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಸಣ್ಣ ಊರಿನಲ್ಲಿ ಕೆಂಪುಗೆ ಹುರ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಮೊದಲಿಗೆ ಹೆಸರುಬೇಳೆನ ಹುರ್ಕೊಂಡು ಅದು ಕೆಂಪಾದ ನಂತರ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಸೋರೆಕಾಯಿ ಉಪಯೋಗಿಸ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡ್ತಾ ಇದ್ರಲ್ಲ, ಈ ಹೆಸರುಬೇಳೆ ಹುರಿದಾಗಿದೆ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನಾವಿಲ್ಲಿ ಸಾಮೆ ಹಾಗೆ ಸೋರೆಕಾಯಿ ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರೆಲ್ಲ ಸೋರೆಕಾಯಿ ತಿನ್ನಲ್ಲ ಅಂತಾರೆ, ಈ ನಾವು ಪೊಂಗಲಲ್ಲಿ ಹಾಕೋದ್ರಿಂದ ಗೊತ್ತೇ ಆಗಲ್ಲ ಸೋರೆಕಾಯಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಅದು ಬೆಂದು ಸ್ಮ್ಯಾಶ್ ಆಗೋದ್ರಿಂದ ಅದು ಬಾಯಿಗೂ ಕೂಡ ಹಾಗೆ ಸಿಗಲ್ಲ, ಸೋರೆಕಾಯಿ ತಿಂತಿದ್ದೀವಿ ಅನ್ನೋ ಥರ ಏನು ಫೀಲ್ ಆಗಲ್ಲ. ನಾವಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಾಳುಮೆಣಸು ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲವೂ ಮಿಕ್ಸ್ ಮಾಡಿ ಚಟಪಟ ಅಂದಮೇಲೆ ಸೋರೆಕಾಯಿ ಏನು ತೋರಿಸ್ತೆ ಅದನ್ನು ಸಿಪ್ಪೆ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿರತಕ್ಕಂಥ ಸೋರೆಕಾಯಿ ಒಂದು ಪೂರ್ತಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆ ಸೋರೆಕಾಯಿನ ಹಾಕಿ ಒಗ್ಗರಣೆ ಜೊತೆ ನೀಟಾಗಿ 1 ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಸೋರೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಂಡು ಇಂಗನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ, ನಂತರ ಒಂದು ಕಪ್ಪಲ್ಲಿ ಏನು ಇಟ್ಕೊಂಡಿದ್ವಿ ಕರಿಬೇವು ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಈಗ ಹುರಿದಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ಸಾಮೆ ತೋರಿಸಿದ್ನಲ್ಲ, ಎರಡನ್ನೂ ನಾನು ತೊಳೆದು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬೇಯುತ್ತೆ. ನಾನು ತೊಳೆದ್ನಲ್ಲ ಹಾಗೆ ನೀರಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೆ ಅಷ್ಟೇ. 1-2 ವಿಷಲಿಗೆ ಎಲ್ಲವೂ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ಸಾಮೆ ಹಾಗೆ ಹೆಸರುಬೇಳೆ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ನೀರು ಹಾಕ್ಕೋಬೇಕಾಗತ್ತೆ. ನಾವು ಯಾವ ಲೋಟದಲ್ಲಿ ಹೆಸರುಬೇಳೆ ತೊಗೊಂಡಿದ್ವಿ ಅದರಲ್ಲಿ ಒಂದು 5 ಲೋಟ ನೀರು ಹಾಕ್ಕೊಂಡ್ರೆ ನಾವು ಮತ್ತೆ ಮೇಲಿಂದ ಕುಕ್ಕರ್ ಕೂಗಿದ್ಮೇಲೆ ಮೇಲಿಂದೇನು ಮತ್ತೆ ಹಾಕೋದು ಬೇಕಾಗಿಲ್ಲ. ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿ ಬರುತ್ತೆ. 5 ಲೋಟ ನೀರು ಹಾಕ್ಕೊಳ್ಳೋದ್ರಿಂದ ಗಟ್ಟಿನೂ ಆಗೋಲ್ಲ, ಹಾಗಂತ ತುಂಬ ತೆಳು ಕೂಡ ಆಗೋಲ್ಲ. ಪೊಂಗಲ್ ಏನು ಕನ್ಸಿಸ್ಟೆನ್ಸಿ ಇರುತ್ತೆ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ. ನೀರು ಹಾಕ್ಕೊಂಡ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ನೀರು ಉಪ್ಪು ಎಲ್ಲವೂ ಸೇರಿಸಿ ಅದು ಒಂದು ಕುದಿ ಬರೋವರೆಗೂ ನಾವು ಓಪನ್ನಾಗಿ ನಾನು ಬೇಯಿಸ್ಕೊಳ್ತೀನಿ. ನಂತರ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ನಾನು 2 ರಿಂದ 3 ವಿಷಲ್ ಬರೋವರೆಗೂ ನಾನು ಅದನ್ನು ಕಾಯಬೇಕಾಗತ್ತೆ. ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಪೊಂಗಲ್ಗೆ ಚಟ್ನಿ ಕಾಂಬಿನೇಷನ್ನು ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಚಟ್ನಿಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು: ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುರ್ಗಡ್ಲೆ. ಇದಿಷ್ಟನ್ನು ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲವನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಪ್ಪು, ಹುರ್ಗಡ್ಲೆ ಎಲ್ಲವೂ ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಪೊಂಗಲ್ಲಿಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ನೋಡ್ತಿದ್ದೀರಲ್ಲ, ಚಟ್ನಿ ರೆಡಿಯಾಗಿದೆ. ಈಗ ಚಟ್ನಿ ರೆಡಿಯಾದ ಕೂಡಲೇ ನೋಡ್ತಾ ಇದ್ದೀರಲ್ಲ, ಚಟ್ನಿ ರೆಡಿಯಾಗಿದೆ. ಚಟ್ನಿ ರೆಡಿ ಆದಮೇಲೆ ನಾವು ಈ ಕುಕ್ಕರು ವಿಷಲ್ ಬಂದಿದೆ, ನೋಡ್ತಾ ಇದ್ದೀರಲ್ಲ,
ಕುಕ್ಕರು 2ರಿಂದ 3 ವಿಷಲ್ ಬಂದ ನಂತರ ಅದನ್ನು ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ಕುಕ್ಕರ್ ಲಿಡ್ನ ಓಪನ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಪೊಂಗಲ್ ಹೇಗೆ ರೆಡಿಯಾಗಿದೆ ಅಂತ ಹೇಳಿ. ಹದ ತುಂಬ ಕರೆಕ್ಟಾಗಿ ಬಂದಿದೆ. ತುಂಬ ತೆಳುವೂ ಇಲ್ಲ, ಹಾಗಂತ ತುಂಬ ಗಟ್ಟಿ ಕೂಡ ಇಲ್ಲ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಾವು ಸೋರೆಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆ ಎಲ್ಲ ಸ್ಮ್ಯಾಶ್ ಆಗಿ ತುಂಬ ಚೆನ್ನಾಗಿ ಹೆಸರುಬೇಳೆ ಮತ್ತು ಸಾಮೆ ಜೊತೆ ಹೊಂದ್ಕೊಂಡಿದೆ. ನೋಡ್ತಾ ಇದ್ದೀರಲ್ಲ, ಸಾಮೆ ಹಾಗೆ ಸೋರೆಕಾಯಿ ಪೊಂಗಲ್ಲು ಮತ್ತು ಚಟ್ನಿ ಕಾಂಬಿನೇಷನ್. ಇದು ನಮ್ಮದು ಭಾನುವಾರದ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಈಗ ನಾನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ರಸಮ್ ಪುಡಿ ಮಾಡ್ಕೊಂಡು ರಸಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ರಸಮ್ ಪೌಡ್ರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಈಗ ನಾನು ಧನಿಯಾ ಯಾವ ಲೋಟದಲ್ಲಿ ತೊಗೊಂಡಿದ್ದೀನಿ ಅದೇ ಥರ ಎಲ್ಲ ಲೋಟದ ಸೈಜು. ಅರ್ಧ ಲೋಟ ಜೀರಿಗೆ, ಅರ್ಧಕ್ಕಿಂತ ಕಡಿಮೆ 1/4 ಲೋಟ ಕಾಳುಮೆಣಸು, 1/4 ಲೋಟಕ್ಕಿಂತ ಕಡಿಮೆ ಮೆಂತ್ಯ ಮತ್ತು ಸಾಸಿವೆ ಕೂಡ ಸೇಮು. ಹಾಗೆ ಚಿಟಿಕೆ ಇಂಗು, ಕರಿಬೇವು, ಹಾಗೆ ಒಣಮೆಣಸಿನ್ಕಾಯಿ ಒಂದು 10 ಬ್ಯಾಡಗಿ ತೊಗೊಂಡಿದ್ದೀನಿ ನಾನು. ನೀವು ಗುಂಟೂರು ಬ್ಯಾಡಗಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೋಬೋದು. ನಂತರ ಒಂದು ಕಡಾಯಿ ಇಟ್ಟು ಕಡಿಮೆ ಉರಿನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನು ಆಯಿಲ್ ಹಾಕಿ ನಾನಿಲ್ಲಿ ಧನಿಯಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾವು ಫ್ಲೇಮ್ ಜಾಸ್ತಿ ಮಾಡಿ ಹುರಿಯೋದ್ರಿಂದ ನಮಗೆ ಆ ಒಂದು ಪರಿಮಳ ಬರಲ್ಲ. ಈ ಧನಿಯಾದ ಏನು ಪರಿಮಳ ಬರುತ್ತೆ ಆ ಒಂದು ಪರಿಮಳ ನಮಗೆ ಬರಲ್ಲ. ಹಾಗಾಗಿ ಕಡಿಮೆ ಉರಿನಲ್ಲಿ ನಿಧಾನವಾಗಿ ಹುರ್ಕೋಬೇಕು. ಇರೋದೇ ಒಂದು 4 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ನಾನು ನಂತರ ಜೀರಿಗೆ ಹುರ್ಕೊಳ್ತಾ ಇದ್ದೀನಿ. ನಮಗೆ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ ಸ್ವಲ್ಪ ಸೀದು ಹೋದ್ರೂ ನಮಗೆ ರಸಮ್ ಪೌಡ್ರದ್ದು ಫ್ಲೇವರು ಬರಲ್ಲ, ತುಂಬ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಒಂದೊಂದೇ ನೀಟಾಗಿ ಹುರ್ಕೊಳ್ಳಿ ಅಂತ ಹೇಳಿ. ನಾನೀಗ ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ನಾವು ಅದು ಕಾಳುಮೆಣಸು ಸ್ವಲ್ಪ ವೈಟ್ಗಿದೆ. ಯಾಕೆಂದರೆ ಊರಲ್ಲಿ ಬೆಳೆದಿರೋದು ಅದು. ಇಲ್ಲಿ ತೊಗೊಳೋದಾದರೆ ತುಂಬ ಕಪ್ಪಗೆ ಬರುತ್ತೆ ನಮ್ಗೆ ಅಂಗಡಿನಲ್ಲಿ ತೊಗೊಳೋದಾದರೆ. ನೋಡ್ತಾ ಇದ್ದೀರಲ್ಲ, ಅದಾದ ನಂತರ ಮೆಂತ್ಯ ಹಾಗೆ ಸಾಸಿವೆ ಎರಡನ್ನೂ ಕೂಡ ನಾನು ಒಟ್ಟಿಗೆ ಹುರ್ಕೊಳ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಎರಡು ಸ್ವಲ್ಪ ಚಿಟಪಟ ಸೌಂಡ್ ಬರೋ ತನಕನೂ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ನಂತರ ಅದನ್ನು ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲವೂ ಹುರಿದಿರೋದೆಲ್ಲ ತಣ್ಣಗಾಗೋವರೆಗೂ ನಾವು ಪುಡಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅದು ಆರಲಿಕ್ಕೆ ಒಂದು ಪ್ಲೇಟಿಗೋ ಯಾವುದಕ್ಕಾದರೂ ಹಾಕ್ಕೋಬೇಕಾಗತ್ತೆ. ನಂತರ ಕರಿಬೇವಿನ ಸೊಪ್ಪು ಕೂಡ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಕರಿಬೇವು ಕೂಡ ಹುರಿದಾಗಿದೆ. ಅದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಣಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನಾನಿಲ್ಲಿ 10 ಮೆಣಸಿನ್ಕಾಯಿ ಕೂಡ ಬ್ಯಾಡಗಿನೇ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಗುಂಟೂರು ಬ್ಯಾಡಗಿ ಎರಡು ಸಮ ಪ್ರಮಾಣದಲ್ಲಿ ಕೂಡ ತೊಗೋಬೋದು. ನೋಡ್ತಾ ಇದ್ದೀರಲ್ಲ, ಬಾಣಲಿ ಇರೋ ಬಿಸಿಗೆ ನಮಗೆ ಮೆಣಸಿನ್ಕಾಯಿ ಹುರಿದಾಗಿದೆ. ಅದಕ್ಕೆ ಸ್ವಲ್ಪ ಇಂಗನ್ನ ಸೇರಿಸಿ ನಾನು ಪುಡಿ ಮಾಡ್ಕೊಳ್ತೀನಿ. ಇನ್ನು ತಣ್ಣಗಾಗಿದೆ. ನಾನಿಲ್ಲಿ ಅರಿಶಿನದ ಪುಡಿನ ಇಲ್ಲಿ ಸೇರಿಸ್ತಿಲ್ಲ. ಯಾಕೆ ಅಂತ ಅಂದರೆ ನಾನು ಸಾಂಬಾರು ಮಾಡುವಾಗ ಯೂಶ್ವಲಾಗಿ ನಾನು ಅರಿಶಿನದ ಪುಡಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇಲ್ಲ. ಏನು ಪುಡಿ ಮಾಡ್ತಿದ್ದೀನಿ ಆ ಪುಡಿಗೆ ನಾನು ಅರಿಶಿನದ ಪುಡಿನ ಸೇರಿಸ್ಕೊಳ್ತಿಲ್ಲ. ನೋಡ್ತಾ ಇದ್ದೀರಲ್ಲ, ಎಲ್ಲವೂ ತಣ್ಣಗಾಗಿದೆ. ಅದನ್ನು ನಾವು ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ಪುಡಿ ನೀಟಾಗಿ ಆಗಲ್ಲ. ಏನೆಲ್ಲ ಹುರ್ಕೊಂಡ್ವಿ ತುಂಬ ತಣ್ಣಗಾಗಿಲ್ಲ ಅಂದರೆ ಪುಡಿ ಕಲರ್ ಚೇಂಜ್ ಆಗುತ್ತೆ, ಪುಡಿ ಕೂಡ ಅಷ್ಟು ಚೆನ್ನಾಗಾಗಲ್ಲ. ನೋಡಿದ್ರಲ್ಲ, ಈಗ ಪುಡಿ ರೆಡಿಯಾಗಿದೆ. ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 3/4 ಲೋಟ, ಚಿಕ್ಕ ಲೋಟದಲ್ಲಿ ಒಂದು 3/4 ಲೋಟ ತೊಗರಿಬೇಳೆ ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಲೋಟ ನೀರು ಸೇರಿಸ್ಕೊಂಡು ಟೊಮೊಟೊ ಕೂಡ ಸೇರಿಸ್ಕೊಳ್ತೀನಿ. ಈಗ ಒಂದು ಅರ್ಧ ಟೊಮೊಟೊ ದಪ್ಪದಾದರೆ, ಸಣ್ಣದಾದರೆ ಒಂದು ಫುಲ್ ಸೇರಿಸ್ಕೋಬೇಕು. ಯಾಕೆ ಅಂದರೆ ಹುಣಸೆ ಹುಳಿ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಮಾಡ್ತಿರೋ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆನೇ ಮಾಡ್ತಿದ್ದೀನಿ. ಹಾಗಾಗಿ ತುಂಬ ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿನ ನೀವು 1 ಅಥವಾ 2 ಆ ಥರ ಸೇರಿಸ್ಕೋಬೋದು. ನಂತರ ಕುಕ್ಕರು ವಿಷಲ್ ಬಂದು ಅದು ಕೂಲಾಗಿದೆ. ಅದರದ್ದು ನಾನು ಏನು ಬೇಳೆ ಮತ್ತು ಟೊಮೊಟೊ ಕೂಗಿಸ್ಕೊಂಡಿದ್ದೆ ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನಿಲ್ಲಿ ಒಂದು 2 ಸ್ಪೂನು ಏನು ರಸಮ್ ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಹುಣಸೆ ರಸ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಒಂದು ಅರ್ಧಕ್ಕಿಂತ ಕಡಿಮೆ ಸ್ಪೂನಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲವೂ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕಾಯಬೇಕಾಗತ್ತೆ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದೀರಲ್ಲ,
ನಾವು ಆಗಷ್ಟೇ ರಸಮ್ ಪೌಡ್ರ್ ಮಾಡಿಕೊಂಡು ರಸಮ್ ಮಾಡೋದ್ರಿಂದ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಆ ಸಾಂಬಾರು ಮಾಡುವಾಗಲೇ ಊಟ ಮಾಡೋಣ ಅನ್ನೋಷ್ಟು ತುಂಬ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನಂತರ ಅದಕ್ಕೊಂದು ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಇಂಗು. ನಮಗೆ ಇಲ್ಲಿ ಇಂಗು ಹಾಗೆ ಬೆಳ್ಳುಳ್ಳಿ ಎರಡೂ ಒಳ್ಳೆ ಘಮ ಕೊಡುತ್ತೆ ರಸಮ್ಮಲ್ಲಿ. ಎಲ್ಲವೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ಎಲ್ಲ ಮಿಶ್ರಣವನ್ನು ನಾವೀಗ ಕುದೀತಾ ಇದೆಯಲ್ಲ ರಸಮ್ಮು, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರಸಮ್ಗೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಅಲ್ಲಿಗೆ ರಸಮ್ಮು ರೆಡಿಯಾಗಿದೆ ಅಂತ ಹೇಳಿ. ನೋಡ್ತಿದ್ದೀರಲ್ಲ, ಕಲ್ಲರು ಎಲ್ಲ ತುಂಬ ಚೆನ್ನಾಗಿದೆ. ಮಾಡುವಾಗಂತೂ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಈಗ ನಾನು ರಸಮ್ಗೊಂದು ಕಾಂಬಿನೇಷನ್ ಅಂತ ಹೇಳಿ ನಾನು ಬಾಳೆಕಾಯಿದು ಒಂದು ತವಾ ಫ್ರೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ, ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಅದರ ಸಿಪ್ಪೆನ ನೀಟಾಗಿ ತೊಗೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಸಿಪ್ಪೆನ ತಕ್ಕೊಂಡು ಅದನ್ನು ನಾವು ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ಬಾಳೆಕಾಯಿ ತವಾ ಫ್ರೈ ಬಂದು ನಮಗೆ ರಸಮ್ಮು, ಮೊಸರನ್ನ, ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಟೀ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಲೈಸ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪನೂ ಮಾಡಬಾರ್ದು, ಹಾಗೆ ತುಂಬ ತೆಳು ಕೂಡ ಮಾಡಬಾರ್ದು. ಮೀಡಿಯಮ್ಮಾಗಿ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಮಾಡಿದಂತಹ ಸ್ಲೈಸ್ಗಳನ್ನ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಬಾಳೆಕಾಯಿ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಕಟ್ ಮಾಡಿರ್ತಕ್ಕಂಥ ಬಾಳೆಕಾಯಿನ ನಾವು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕು. ಇನ್ ಕೇಸ್ ನಾವು ಕಟ್ ಮಾಡಿದ ತಕ್ಷಣ ಮಾಡಲಿಲ್ಲ ಅಂದರೂ ಬಾಳೆಕಾಯಿ ಕಪ್ಪಾಗಲ್ಲ. ಹಾಗಾಗಿ ನಾನಿಲ್ಲಿ ನೀರಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಾನೀಗ ಬಾಳೆಕಾಯಿಗೆ ಬೇಕಾಗಿರ್ತಕ್ಕಂಥ ಒಂದು ಮಿಶ್ರಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಅಚ್ಕಾರದ ಪುಡಿ. ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂತ ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರನ ಹಾಕ್ಕೋಬೋದು. ನೋಡ್ತಿದ್ರಲ್ಲ, ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1.5 ಟೀ ಸ್ಪೂನಷ್ಟು ಆಮ್ಚೂರು ಪೌಡ್ರು, 1/4 ಟೀ ಸ್ಪೂನಷ್ಟು ಅರಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ತಾ ಇದ್ದೀರಲ್ಲ, ಎಲ್ಲವೂ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆ ಕೂಡ ಉಪಯೋಗಿಸ್ತಾ ಇದ್ದೀನಿ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಂತರ ಅದಕ್ಕೆ 1 ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಮ್ಚೂರು ಪೌಡ್ರನ್ನು ಹುಳಿಗೋಸ್ಕರನೇ ಉಪಯೋಗಿಸ್ಕೊಂಡಿರೋದು. ಹಾಗಾಗಿ ಒಂದಷ್ಟು ನಿಂಬೆಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ತುಂಬ ಹುಳಿ ಏನು ಆಗಲ್ಲ. ನೀವು 2 ಉಪಯೋಗಿಸಿದಿರಲ್ಲ ಅಂತ ಅನ್ಕೋಬೋದು, ಬಟ್ ಹುಳಿ ಏನಾಗಲ್ಲ. ನೋಡ್ತಾ ಇದ್ದೀರಲ್ಲ, ನಾವು ಅದನ್ನು ಎಲ್ಲವೂ ಒಂದು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಏನಾದರೂ ಅದು ತುಂಬ ತಿಕ್ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಯೂಸ್ ಮಾಡ್ಕೋಬೋದು. ಬಾಳೆಕಾಯಿನ ನೀರಿನಿಂದ ತೆಗೆದು ನಾನು ಒಂದು ಪ್ಲೇಟ್ನಲ್ಲಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಉಪ್ಪು ಹಾಗೂ ಅಚ್ಕಾರದ ಪುಡಿನ ನಾನು ಸ್ಪ್ರಿಂಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಆ ಕೋಟ್ ನಾವೇನು ಹಾಕ್ತೀವಿ ಅದು ಬೆಂದ ಮೇಲೆ ನಮಗೆ ಉಪ್ಪು ಖಾರ ಸಿಗುತ್ತೆ, ಆದರೆ ಬಾಳೆಕಾಯಿ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಹಾಗಾಗಿ ನಾನು ಬಾಳೆಕಾಯಿ ಮೇಲೂ ಕೂಡ ಸ್ವಲ್ಪ ಉಪ್ಪು ಹಾಗೆ ಅಚ್ಕಾರದ ಪುಡಿನ ಲೈಟಾಗಿ ಹಾಕ್ಕೊಂಡಿದ್ದೀನಿ, ತುಂಬ ಏನು ಹಾಕ್ಕೊಂಡಿಲ್ಲ. ಹಾಕ್ಕೊಂಡು ನಂತರ ಈ ಥರ ಎಲ್ಲವೂ ಬಾಳೆಕಾಯಿ ಮೇಲೆ ಹಾಗೆ ಕೆಳಗಡೆ ನಾವೇನು ಅಲ್ಲಿ ಮಿಶ್ರಣ ಮಾಡಿಟ್ಕೊಂಡಿದ್ವಿ ಅದನ್ನು ಎಲ್ಲ ಸಮವಾಗಿ ಹಚ್ಚಬೇಕಾಗತ್ತೆ. ನಾವು ಬೇಕಂದರೆ ಇದನ್ನು ಎಣ್ಣೆಯಲ್ಲಿ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಒಂದು ನಾನ್ ಸ್ಟಿಕ್ಕದು ನಾನು ತವ ಇಟ್ಟು ಆ ತವನ ಕಡಿಮೆ ಉರಿನಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ತುಂಬ ಉರಿ ಜಾಸ್ತಿ ಇಟ್ಟು ಬಿಸಿ ಮಾಡಿಕೊಂಡು ಆ ಬಾಳೆಕಾಯಿನ ನಾವು ಇಟ್ಟು ಕೂಡಲೇ ಏನಾಗುತ್ತೆ ಅಂತ ಅಂದರೆ ಸೀದು ಹೋಗುತ್ತೆ, ಬಾಳೆಕಾಯಿ ಬೆಂದಿರಲ್ಲ, ಆದರೆ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಡಿಮೆ ಊರಿನಲ್ಲಿ ತವನ ಫ್ರೈ ಮಾಡಿಕೊಂಡು ಈ ಬಾಳೆಕಾಯಿನ ಇಡ್ತೀನಿ. ಆ ಬಾಳೆಕಾಯಿ ತವ ಮೇಲೆ ಇಡೋದಕ್ಕೂ ಮುಂಚೆ ನಾನಿಲ್ಲಿ ಒಂದು 4 ಸ್ಪೂನ್ ಚಿರೋಟಿ ರವೆ ಇಟ್ಕೊಂಡು ಅದನ್ನ ಮೇಲೆ ನಾನು ಅದ್ದಿ ನಂತರ ಅದನ್ನು ನಾನು ತವ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ನಾವು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಒಂದೊಂದು ಬದಿನಲ್ಲೂ 5ರಿಂದ 7 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಬೇಕಾಗುತ್ತೆ. ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸಿದ್ರೆ ಏನಾಗುತ್ತೆ,
ಬೆಂದಿರಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಕಡಿಮೆ ಉರಿನಲ್ಲೇ ಒಂದೊಂದು ಬದಿನಲ್ಲೂ 5ರಿಂದ 7 ನಿಮಿಷ ನಾನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಬಾಳೆಕಾಯಿ ಫ್ರೈ ರೆಡಿನೇ ಆಗೋಯಿತು. ತಿನ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಾಗಿರುತ್ತೆ. ಬಿಸಿ ಬಿಸಿನಲ್ಲಿ ತಿನ್ನುವಾಗ ಟೀ ಜೊತೆಗೆ ಮೊಸರನ್ನ, ರಸಮ್ಮು ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಬನಾನಾ ತವಾ ಫ್ರೈ ರೆಡಿನೇ ಆಗೋಯಿತು. ನೆಕ್ಸ್ಟು ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ, ಬನಾನಾ ತವಾ ಫ್ರೈ ನೋಡಿದ್ರಲ್ಲ, ಇದು ನಮ್ಮ ಮಧ್ಯಾಹ್ನದ ಮೆನು ಆಗಿತ್ತು. ಅನ್ನ, ರಸಮ್ಮು, ಬಾಳೆಕಾಯಿ ತವಾ ಫ್ರೈ ನೋಡಿದ್ರಲ್ಲ. ಈಗ ನಾನು ಒಂದೆರಡು ಸ್ಯಾರಿಗಳಿದ್ವು, ಹಾಗಾಗಿ ಅದು ಜಿಗ್ಜಾಗ್ ಮತ್ತು ಫಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದಾದ ನಂತರ ಸ್ವಲ್ಪ ಹೊರಗೆ ಹೋಗೋದಿತ್ತು. ಅದಕ್ಕೂ ಮುಂಚೆ ಏನಿದೆ ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಕಸ್ಟಮರ್ದು ಸ್ಯಾರಿ ಇತ್ತು, ಹಾಗಾಗಿ ಜಿಗ್ಜಾಗ್ ಮತ್ತು ಫಾಲ್ ಮಾಡೋಣ ಅಂಥೇಳಿ ಜಿಗ್ಜಾಗ್ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರಲ್ಲ, ಜಿಗ್ಜಾಗ್ ಮಾಡಿ ಮುಗೀತು. ಈಗ ನಾನು ಫಾಲ್ ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ಫಾಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಫಾಲ್ ಹಾಕೋದು ಮಾತ್ರ ತೋರಿಸಿದ್ದೀನಿ, ಹೆಮ್ಮಿಂಗ್ ಮಾಡೋದೆಲ್ಲ ಏನು ತೋರಿಸಿಲ್ಲ. ನೋಡಿದ್ರಲ್ಲ, ಇದು ಒಂದು ಮುಗಿಸ್ಕೊಂಡು ಹೋದರೆ ನಾವು ಬರೋದು ಲೇಟ್ ಆದ್ರೂ ನನ್ನ ಕೆಲಸ ಮುಗಿಯುತ್ತೆ ಅಂತ ಹೇಳಿ ನಾನು ಜಿಗ್ಜಾಗ್ ಫಾಲ್ ಕೂಡ ಮಾಡಿ ಮುಗಿಸಿ ನಾವು ಹೊರಗಡೆ ಹೊರಟ್ವಿ. ನೋಡಿದ್ರಲ್ಲ, ಮುಗೀತು ಜಿಗ್ಜಾಗ್ ಮಾಡಿ. ನಾನಿಲ್ಲಿ ಹೆಮ್ಮಿಂಗ್ ಮಾಡೋದೇನು ಹಾಕಿಲ್ಲ. ನಂತರ ನಾವಿಲ್ಲಿ ಹೊರಗಡೆ ಹೋಗಿದ್ವಿ. ನಾವು ಇಲ್ಲಿ ಒಂದು ಹಿತ್ತಾಳೆ ಹಾಗೆ ತಾಮ್ರದ ಐಟಮ್ ಬರುತ್ತಲ್ಲ, ಅದೊಂದು ಅಂಗಡಿನಲ್ಲಿ ನಾವು ಮನೆಗೆ ಏನಾದರೂ ತರೋಣ ಅಂದ್ಬಿಟ್ಟು ಹೋದ್ವಿ. ಅಂಗಡಿ ಮಾತ್ರ ತುಂಬ ದೊಡ್ಡ ಅಂಗಡಿ, 3ರಿಂದ 4 ಫ್ಲೋರ್ ಇದೆ. ತುಂಬ ಚಿಕ್ಕ ಐಟಮಿಂದ ತುಂಬ ದೊಡ್ಡ ಐಟಮ್ವರೆಗೂ ಎಲ್ಲವೂ ಸಿಗುತ್ತೆ. ಚಿಕ್ಕ ವಿಗ್ರಹದಿಂದ ಹಿಡಿದು ದೊಡ್ಡ ವಿಗ್ರಹದವರೆಗೂ ಪ್ರತಿಯೊಂದು ಸಿಗುತ್ತೆ. ಒಂದಕ್ಕಿಂತ ಒಂದು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾವೆ. ಗಡಿಯಾರಗಳು, ಚೇರು, ಪ್ರತಿಯೊಂದು ತಾಮ್ರ, ಹಿತ್ತಾಳೆ ಎರಡರಲ್ಲೂ ಸಿಗುತ್ತೆ. ಮತ್ತು ರೀಸನೇಬಲ್ ರೇಟ್ ಕೂಡ ಇದೆ. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರಂತೆ. ರಿಟರ್ನ್ ಗಿಫ್ಟಿಗೆ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ, ನಾವು ಒಂದು 3ರಿಂದ 4 ಫ್ಲೋರ್ ಇತ್ತು. ನಾವು ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ನೋಡಿ. ಏನು ತೊಗೊಳ್ಳೋದು ಅಂತ ಕನ್ಫ್ಯೂಸ್ ಕೂಡ ಆಗೋಯಿತು. ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮೆಲ್ಲ ನೋಡಿದ್ವಿ ಎಲ್ಲನೂ. ನೆಕ್ಸ್ಟ್ ಟೈಮ್ ಬೇಕಾದರೆ ಬಂದು ಪರ್ಚೇಸ್ ಮಾಡಿದ್ರಾಯ್ತು ಅಂತ. ನಾವು ಹೋಗೋಷ್ಟರಲ್ಲಿ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಹಾಗಾಗಿ ನಾವು ಎಲ್ಲನೂ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಸೊ ಏನೂ ಪರ್ಚೇಸ್ ಮಾಡಲಿಲ್ಲ ಈ ಸಲ. ನೆಕ್ಸ್ಟ್ ಟೈಮ್ ಹೋಗಿ ಮಾಡೋಣ ಅಂದ್ಬಿಟ್ಟು. ನೋಡ್ತಿದ್ದೀರಲ್ಲ, ಎಲ್ಲವೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ನನಗೆ ಆ ಟ್ರೀ ಇದೆಲ್ಲ ತುಂಬ ಇಷ್ಟ ಆಯಿತು. ನನ್ನ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ.